ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆರ್ಆರ್ ವಿರುದ್ಧ ಜಿಟಿ ತಂಡಕ್ಕೆ 77 ರನ್ಗಳ ಬೃಹತ್ ಮೊತ್ತದ ಗೆಲುವು ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಯಾರು ಊಹಿಸದ ಬದಲಾವಣೆ ಕೂಡ ಆಗಿ ಹೋಗಿದೆ. ಆರ್ಸಿಬಿ ಮತ್ತು ಪಿಬಿಕೆಎಸ್ ತಂಡಕ್ಕೆ ಜಿಟಿ ಆರ್ಆರ್ ವಿರುದ್ಧ ಗೆದ್ದ ಬಳಿಕ ದೊಡ್ಡ ನಷ್ಟನೇ ಆಗಿ ಹೋಗಿದೆ ಸ್ನೇಹಿತರೆ. ಅಷ್ಟಕ್ಕೂ ಆರ್ಆರ್ ವಿರುದ್ಧ ಜಿಟಿ ಗೆದ್ದ ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಯಾರನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಿಸ್ ಮಾಡಲೇಬೇಡಿ ಸ್ನೇಹಿತರೆ. ಜೈಪುರ್ನ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂ ನಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಮೊದಲು ಟಾಸ್ ಸೋತು ಬ್ಯಾಟ್ ಮಾಡಿದಂತ ಜಿಟಿ ತಂಡ 20 ಓವರ್ಗಳಲ್ಲಿ 229 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಆರ್ಆರ್ ತಂಡಕ್ಕೆ 230 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ನೀಡಿತು. ತುಂಬಾನೇ ಕಷ್ಟ ಆಗಿತ್ತು ಆರ್ಆರ್ ಚೇಸ್ ಮಾಡಕ್ಕೆ ಆಗ್ಲಿಲ್ಲ ಕೂಡ. ಜಿಟಿ ತಂಡದ ಪರವಾಗಿ ಆರಂಭಿಕರಾಗಿ ಕಣಕ್ಕಿಳಿದಂತ ಸಾಯಿ ಸುದರ್ಶನ್ 36 ಎಸೆತಗಳಲ್ಲಿ 2 6 ಹಾಗೂ 6 4 ಗಳೊಂದಿಗೆ 55 ರನ್ ಕೂಡ ಕಂಪ್ಲೀಟ್ ಮಾಡಿದ್ರು ಸ್ನೇಹಿತರೆ. ಇತ್ತ ಗಿಲ್ ನಾಯಕ 44 ಎಸೆತಗಳಲ್ಲಿ 3 6 ಹಾಗೂ 9 4 ಗಳೊಂದಿಗೆ 84 ರನ್ ಕೂಡ ಕಂಪ್ಲೀಟ್ ಮಾಡಿದ್ರು. ಸಖತ್ತಾಗಿ ಕೂಡ ಸಾಯಿ ಸುದರ್ಶನ್ ಅವರ ಜೊತೆ ಆಟನ ಆಡಿದ್ರು. ಬಟ್ಲರ್ 13 ರನ್ ಗಳಿಸುವ ಮೂಲಕ ನಿರಾಸೆಯಾದ ಪರ್ಫಾರ್ಮೆನ್ಸ್ ನೀಡಿದ್ರೆ, ಇತ್ತ ವಾಷಿಂಗ್ಟನ್ ಸುಂದರ್ 20 ಎಸೆತಗಳಲ್ಲಿ 37 ರನ್ ಗಳಿಸುವ ಮೂಲಕ ನಾಟ್ ಆಗಿ ಕೂಡ ನಿಂತಿರು ಸ್ನೇಹಿತರೆ. 20 ಓವರ್ಗಳನ್ನು ಆಡಿದಂತ ಜಿಟಿ ತಂಡ 229 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ 230 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ನೀಡಿತ್ತು. ಇದು ಆರ್ಆರ್ ತಂಡಕ್ಕೆ ತುಂಬಾನೇ ಕಷ್ಟವಾಗಿತ್ತು ಚೇಸ್ ಮಾಡೋದಕ್ಕೆ. 16.3 ಓವರ್ಗಳಲ್ಲಿ 152 ರನ್ಗಳಿಗೆ ಜಿಟಿ ತಂಡದ ಬೌಲಿಂಗ್ ಅಬ್ಬರಕ್ಕೆ ಆಲ್ ಔಟ್ ಕೂಡ ಆಯಿತು ಸ್ನೇಹಿತರೆ. ಆರ್ಆರ್ ತಂಡದ ಪರವಾಗಿ ಆರಂಭಿಕರಾಗಿ ಸೂರ್ಯವಂಶಿ ಸಖತ್ತಾಗಿ ಆಡ್ತಾರೆ. 16 ಎಸೆತಗಳಲ್ಲಿ 3 6 ಹಾಗೂ 4 4 ಗಳೊಂದಿಗೆ 36 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಎಲ್ಲಾದ್ರೂ ವೈಭವ್ ಸೂರ್ಯವಂಶಿ ಅವರು ಇತ್ತು ಅಂತ ಹೇಳಿದ್ರೆ ಪಂದ್ಯ ಖಂಡಿತ ರಾಜಸ್ಥಾನ್ ರಾಯಲ್ಸ್ ಕಡೆಗೆ ಹೋಗ್ತಿತ್ತು. SSC ಜೈಸ್ವಾಲ್ ಅವರು ಕೂಡ ಕೇವಲ 3 ರನ್ ಗಳಿಸುವ ಮೂಲಕ ಔಟ್ ಆಗ್ತಾರೆ. ಅಷ್ಟೊಂದು ಪರ್ಫಾರ್ಮೆನ್ಸ್ ಬರೋದಿಲ್ಲ ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ. ಯಾರ ಕಡೆನೂ ಕೂಡ ಅಷ್ಟು ಪ್ರದರ್ಶನ ಬರದೇ ಇರುವ ಕಾರಣ ರಾಜಸ್ಥಾನ್ ರಾಯಲ್ಸ್ ತಂಡ 152 ರನ್ಗಳಿಗೆ ಆಲ್ ಔಟ್ ಕೂಡ ಆಯಿತು ಸ್ನೇಹಿತರೆ. ಜಿಟಿ ಆರ್ಆರ್ ವಿರುದ್ಧ 77 ರನ್ಗಳ ಬೃಹತ್ ಮೊತ್ತದ ಗೆಲುವನ್ನ ಪಡೆದುಕೊಂಡಿದೆ. ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಯಾರು ಊಹಿಸಿದ ಬದಲಾವಣೆ ಕೂಡ ಆಗಿ ಹೋಗಿದೆ. ಹೀಗಿದೆ ನೋಡಿ, ಆರ್ಆರ್ ವಿರುದ್ಧ ಜಿಟಿ ತಂಡ ಗೆದ್ದ ಬಳಿಕ IPL ನ ಟಾಪ್ 4 ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೊದಲ ಸ್ಥಾನದಲ್ಲಿ SRH ತಂಡ 11 ಪಂದ್ಯಗಳಲ್ಲಿ 7 ಪಂದ್ಯನ ವಿನ್ ಆಗಿ ಪ್ಲಸ್ 0.737ರ ನೆಟ್ ರನ್ ಔಟ್ ನೊಂದಿಗೆ 14 ಪಾಯಿಂಟ್ ಮಾಡಿಕೊಂಡು ಮೊದಲ ಸ್ಥಾನದಲ್ಲಿ ಇತ್ತು ಅಂತ ಹೇಳಿದ್ರೆ, ಇತ್ತ ಜಿಟಿ ತಂಡ ಇಂದು ಆರ್ಆರ್ ವಿರುದ್ಧ ಗೆದ್ದ ಬಳಿಕ ಅದ್ಭುತ ಕಂಬ್ಯಾಕ್ ಮಾಡಿದೆ. 2ನೇ ಸ್ಥಾನಕ್ಕೆ ಬಂದು ಕೂತಿದೆ ಜಿಟಿ ತಂಡ. 11 ಪಂದ್ಯಗಳಲ್ಲಿ ಇಂದು ಗೆದ್ದ ಬಳಿಕ 7 ಪಂದ್ಯನು ಕೂಡ ಗೆದ್ದುಕೊಂಡಿದೆ. ಪ್ಲಸ್ 0.228ರ ನೆಟ್ ರನ್ ಔಟ್ ನೊಂದಿಗೆ 14 ಪಾಯಿಂಟ್ ಮಾಡಿಕೊಂಡು 2ನೇ ಸ್ಥಾನದಲ್ಲಾದ್ರೆ ಗುಜರಾತ್ ಟೈಟನ್ಸ್ ತಂಡ ಇದೆ ಸ್ನೇಹಿತರೆ. ಇತ್ತ ಆರ್ಸಿಬಿ ತಂಡ ಹಾಗೂ ಪಿಬಿಕೆಎಸ್ ತಂಡಗಳು ಬಾಟಮ್ ಗೆ ಹೋಗಿದೆ. ಪಿಬಿಕೆಎಸ್ ತಂಡ ಟಾಪ್ 3 ಗೆ ಹೋಗಿ ಕುಳಿತುಕೊಂಡಿದೆ. ಟಾಪ್ 2 ನಲ್ಲೇ ಇತ್ತು ಇಷ್ಟು ದಿನ. ಇತ್ತ ಆರ್ಸಿಬಿ ತಂಡನು ಕೂಡ ಸಖತ್ತಾಗಿ ಕೂಡ ಕಂಬ್ಯಾಕ್ ಮಾಡಿತ್ತು. ಆದ್ರೂ ಕೂಡ ಈಗ ಟಾಪ್ 4 ಗೆ ಹೋಗಿ ಕೂತಿದೆ ಆರ್ಸಿಬಿ ತಂಡ. ಟಾಪ್ 3 ನಲ್ಲಿ ಪಿಬಿಕೆಎಸ್ ತಂಡ 10 ಪಂದ್ಯಗಳಲ್ಲಿ 6 ಪಂದ್ಯನು ಕೂಡ ವಿನ್ ಆಗಿ ಪ್ಲಸ್ 0.571 ನೆಟ್ ರನ್ ಔಟ್ ನೊಂದಿಗೆ 13 ಪಾಯಿಂಟ್ ಮಾಡಿಕೊಂಡು 3ನೇ ಸ್ಥಾನದಲ್ಲಿ ಪಿಬಿಕೆಎಸ್ ತಂಡ ಇದ್ರೆ, ಇತ್ತ 4ನೇ ಸ್ಥಾನದಲ್ಲಿ ಆರ್ಸಿಬಿ ತಂಡ 10 ಪಂದ್ಯಗಳಲ್ಲಿ 6 ಪಂದ್ಯನು ಕೂಡ ವಿನ್ ಆಗಿ ಪ್ಲಸ್ 1.234 ನೆಟ್ ರನ್ ಔಟ್ ನೊಂದಿಗೆ 12 ಪಾಯಿಂಟ್ ಮಾಡಿಕೊಂಡು 4ನೇ ಸ್ಥಾನದಲ್ಲಾದ್ರೆ ಆರ್ಸಿಬಿ ತಂಡ ಇದೆ ಸ್ನೇಹಿತರೆ. ಇಂದು ಜಿಟಿ ಗೆದ್ದ ಬಳಿಕ ಸಖತ್ತಾಗಿ ಕೂಡ ಕಂಬ್ಯಾಕ್ ಮಾಡಿದೆ. ಟಾಪ್ 2 ಗೆ ಹೋಗಿ ಕುಳಿತುಕೊಂಡಿದೆ ಜಿಟಿ ತಂಡ. ಅದ್ಭುತ ಕಂಬ್ಯಾಕ್ ಅಂತಾನೆ ಹೇಳ್ತೀನಿ. ಇತ್ತ SRH ತಂಡನು ಕೂಡ ಚೆನ್ನಾಗಿ ಆಡ್ತಾ ಇದೆ. ಇದು ಆರ್ಸಿಬಿ ಹಾಗೂ ಪಿಬಿಕೆಎಸ್ ತಂಡಗಳಿಗೆ ದೊಡ್ಡ ನಷ್ಟನೇ ಆಯಿತು ಅಂತಾನೆ ಹೇಳ್ಬೋದು. ಇದು IPL ನ ಟಾಪ್ 4 ಪಾಯಿಂಟ್ಸ್ ಟೇಬಲ್ ಆಗಿತ್ತು. ನಿಮ್ಗೆ ಅನಿಸಿದ ಇದ್ರ ಬಗ್ಗೆ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.